ಹೊರಟ್ರು. ಅಯ್ಯೋ ಎಲ್ಲೋಯ್ತು? ಈ ಫೋನಿಗೆ ಏನಾಗಿದೆ? ಆನೇ ಆಗ್ತಿಲ್ವಲ್ಲ? ವಾಟ್ ಈಸ್ ತುಂಬಾ ಚೆನ್ನಾಗಿದೆ. ಈ ಆಲ್ಫಾಬೆಟ್ಸ್ ಎಲ್ಲ ಯಾಕೆ ಹಿಂದಿಯಲ್ಲಿ ಆಗ್ಬಿಟ್ಟಿದೆಯಲ್ಲ? ಹಾಗೆ ಇರುತ್ತೆ. ನನ್ಗನ್ಸುತ್ತೆ ಸರಿ ಹೋಗುತ್ತೆ ಅಂತ. ಈಗಿನ ಕಾಲದ ಫೋನ್ಗಳಂತೂ ನೀವ್ ಯಾಕೆ ಒಪ್ಕೊಳ್ಳೋದಿಲ್ಲ? ನಿಮ್ಗೆ ಟೆಕ್ನಾಲಜಿ ಯೂಸ್ ಮಾಡಕ್ ಬರೋದೇ ಇಲ್ಲ ಅಂತ. ಹ್ಯಾಪಿ, ಮೊದ್ಲಿಲ್ಲಿಂದ ಆಚೆ ಹೋಗು. ಟೊಮೆಟೊ ಸೂಪ್ ಸ್ವಲ್ಪ ಕೈ ಆಗ್ಬಿಟ್ಟಿದೆ. ಅಯ್ಯೋ ಅಲ್ಲ, ಅದು ಹಾಗಲಕಾಯಿ ಸೂಪು. ಆ ಸೂಪಾ? ಈ ಫೋನ್ ಯಾಕೆ ಹೀಗಾಡ್ತಾ ಇದೆಯಲ್ಲ? ನೋಡಿ, ನಾನ್ ನೋಡ್ತೀನಿ. ತಗೊಳ್ಳಿ, ಆಯ್ತು. ಸರಿ, ಈ ಟೆಕ್ನಾಲಜಿಲಿ ನಿಮ್ಮಂತವ್ರು ಬಟನ್ ಒತ್ತೋದ್ರಲ್ಲೇ ಬಹಳ ನಾವು ಬರೀ ಮುಂದುವರೆದಿದ್ದೀರಾ. ಬಟನ್ ಒತ್ತೋದ್ರಲ್ಲೇ ಅಲ್ಲ, ನಾವೆಲ್ಲದಲ್ಲೂ ಬೆಟರ್ ಭೂತ. ಬೆಟ್ಟ ಭೂತನಾ? ನೀವು ಭೂತಗಳು, ಆದ್ರೆ ನಿಮಗೆ ಯಾರು ಹೆದರಲ್ಲ. ನಾವು ಹೆದರ್ಸ್ಲೂಬಹುದು, ಸೋಲಿಸ್ಲೂಬಹುದು. ಕಾಂಪಿಟಿಷನ್ ಮಾಡೋಣ. ನಾನ್ ಬಂದೆ. ನೀನ್ ಮಧ್ಯದಲ್ಲಿ ಬರಬೇಡ. ಯಾಕೆ ಹೀಗ್ ಜಗಳಾಡ್ತಿದ್ದೀರಾ? ಏನ್ ವಿಷಯ ಹೇಳಿ, ನಾನ್ ಸಮಾಧಾನ ಮಾಡ್ತೀನಿ. ಏನ್ ಐಡಿಯಾ ಪಿನಾಕಿ? ಕಾಂಪಿಟಿಷನ್ ಮಾಡಿ ನೋಡೋಣ. ಬೇಡ 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 ಬೇಡ, ನೀವೇ ಯಾಕೆ ಕಾಂಪಿಟಿಷನ್ ಅದು ಮಾಡ್ತೀರಾ? ಹಾಲಿಗೆ ಹಾಲು, ಮೊಸರಿಗೆ ಮೊಸರು ಆಗೋ ತರ ಆಗುತ್ತೆ. ನೀರು ನೀರು ಟೇಬಲ್ ಮೇಲಿದೆ ನೀರು, ಅದನ್ನ ಕಿವಿ ಹತ್ರ ಬಂದು ಹೇಳೋ ಅವಶ್ಯಕತೆ ಏನಿದೆ? ಆದ್ರೆ ನಿರ್ಧಾರ ಯಾರು ಮಾಡ್ತಾರೆ? ಪಿನಾಕಿ, ಈಗ ನೀನಾಗ್ಬೇಕು ನಮ್ಗೆ ರೆಫ್ರಿ. ಏನು ನಾನಾ? ನೀನೇ. ಸರಿ. ಕರ್ನಲ್ ವಿಭೂತಿ ಮತ್ತು ಕ್ಯಾಪ್ಟನ್ ಬಾಬಿ ರೆಡಿ ಫಾರ್ ಮಿಷನ್. ಇದೇ ಈ ತರ ಸರಿಯಾಗಿ ಹಾರಕ್ಕೂ ಬರೋದಿಲ್ಲ. ನಮ್ಮ ಹತ್ರ ಕಾಂಪಿಟೇಷನ್ ಬರ್ತೀಯ ನೀನು? ಕಾಂಪಿಟೇಷನ್ ಹಾರೋದಲ್ಲ, ಎದುರಿಸೋದು. ಹಾಗಾದ್ರೆ ಕಾಂಪಿಟೇಷನ್ ಅಲ್ಲಿ 3 ಚಾಲೆಂಜಸ್ ರೌಂಡ್ ಇರುತ್ತೆ. ರೂಲ್ ಸಿಂಪಲ್ ಆಗಿದೆ. ಮೊದಲನೇ ರೌಂಡ್ ಸಜೆಸ್ಟ್ ಮಾಡೋದು ಅಂಕಲ್ ಆಂಟಿ ಸೂರಿ, ಮತ್ತೆ ಎರಡನೇ ರೌಂಡ್ ಹ್ಯಾಪಿ ಮತ್ತೆ ಗಪ್ಪು. ಹಾಗಾದ್ರೆ ಆಂಟಿ ಅಂಕಲ್, ನಿಮ್ ಚಾಲೆಂಜ್ ಏನು? ನಮ್ ಚಾಲೆಂಜ್ ಅಂತೂ ತುಂಬಾ ಸಿಂಪಲ್. ಯಾರನ್ನಾದ್ರೂ ಹೆದರ್ಸೋದು. 1 ನಿಮಿಷದಲ್ಲಿ 2 ಜನರೇಷನ್ ಅವ್ರನ್ನ ಯಾರನ್ನಾದ್ರೂ ಹೆದರ್ಸಿದ್ರೆ ಅವ್ರು ಗೆಲ್ತಾರೆ. ಅಷ್ಟೇನಾ? ಬರೀ ಇಷ್ಟನೇ, ಮೀಸೆ ತಿರುಗಿಸಿ. ಚಾಲೆಂಜ್ ಆಕ್ಸೆಪ್ಟೆಡ್. ರೆಡಿ ರೆಡಿ ರೆಡಿ? ಯಾವಾಗ್ಲೂ ರೆಡಿ. ಇದೇನಿದು? ಈ ಕಾಂಪಿಟೇಷನ್ ಯಾಕೋ ತುಂಬಾನೇ ಸೀರಿಯಸ್ ಆಗ್ತಿದೆ. ಇಲ್ಲೋಡು, ಇಲ್ಲಿದೆ ನಮ್ಮ ಮೊದಲನೇ ಬೇಟೆ. ಇವ್ ಚಿಕ್ಕ ಹುಡುಗ, ಇವ್ನ ನಾನ್ ನೋಡ್ಕೊಂತೀನಿ. ಹೋಗೋಣ. ಕತ್ಲಿರೋ ಜಾಗಕ್ಕೆ ಹೋಗ್ತಿದ್ದಾನೆ. ಎದುರಿಸೋಕೆ ಮಜಾ ಇರುತ್ತೆ. ಬರೀ ಇಷ್ಟೇ ಬೇಕಾಗಿತ್ತು ನಿಮ್ಮಿಬ್ಬರನ್ನು ಹೆದರ್ಸೋದಿಕ್ಕೆ. ಇದು ಶೀಟಿಂಗು. ಒಬ್ರಿಗೊಬ್ರು ಎದುರಿಸ್ಬೇಕು ಅಂತ ಹೇಳಿರ್ಲಿಲ್ಲ. ಚಾಲೆಂಜ್ ಬರೀ ಹೆದರ್ಸೋದಾಗಿತ್ತು ಅಲ್ವಾ ರೆಫ್ರಿ? ಈ ರೌಂಡ್ ನ ಗೆದ್ದಿರೋದು ಓಲ್ಡ್ ಜನರೇಷನ್. ಬಾಯ್ ಬಾಯ್. ಎಲ್ರೂ ಎರಡನೇ ರೌಂಡ್ಗೆ ತಯಾರಾ? ಹ್ಯಾಪಿ ಅಂಡ್ ಗಪ್ಪು, ನಿಮ್ ಚಾಲೆಂಜ್ ಏನ್ ಹೇಳಿ? ಆಬ್ಸ್ಟಿಕಲ್ ರೇಸ್. ಕರ್ನಲ್ ಅಂಕಲ್ ಮತ್ತೆ ಆಂಟಿಗೆ ಇದು ತುಂಬಾ ಈಸಿ ಆದ ಕೆಲಸ, ಆದ್ರೆ ಸ್ವಲ್ಪ ಓಡ್ಬೇಕಷ್ಟೇ. ನನ್ನ ಆಬ್ಸ್ಟಿಕಲ್ ರೇಸ್ ಎಲ್ಲ ತಯಾರಿ ಮಾಡಿ ಮುಗಿಸ್ಬಿಟ್ಟಿದೀನಿ. ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಮಾಡಿದ್ದಲ್ಲ ಈಗ ಜ್ಞಾಪಕಕ್ಕೆ ಬರ್ತಾ ಇದೆ. ಆದ್ರೆ ಒಂದ್ ಪಾಯಿಂಟ್ ಇದೆ. ಆದ್ರೆ ಓಡೋರ್ಗೆ ಬ್ಲೈಂಡ್ ಫೋರ್ಡ್ ಕೊಡ್ತೀವಿ. ಅವ್ರಿಗೆ ಡೈರೆಕ್ಷನ್ ಹೇಳೋದಕ್ಕೆ ಪಾರ್ಟ್ನರ್ ತಲೆನ ಕೈಗೆ ಕೊಡ್ತೀವಿ. ಗೊತ್ತಾಯ್ತಾ ನಿಮ್ಗೆ? ಇದೆಂತ ಚಾಲೆಂಜ್? ಅರೆ ಅರೆ ಅರೆ, ನೀನೇನು ಹೆದರ್ಕೋಬೇಡ, ನಾನ್ ಮಾಡ್ತೀನಿರೋ. ನೀನ್ ಬರೀ ಬೂದದ ಹೆಸರು ಹೇಳ್ಕೊಂಡು ಓಡ್ತಾ ಇರ್ಬೇಕು. ಹ್ಯಾಪಿ ಗಪ್ಪು, ನಿಮ್ಮಿಬ್ರಲ್ಲಿ ಯಾರು ಓಡ್ತಿದ್ದೀರಾ? ನಾನು. ಯಾಕಂದ್ರೆ ನಂಗೆ ತಲೆ ಇಲ್ದೆ ಓಡಿ ತುಂಬಾ ಅಭ್ಯಾಸ ಇದೆ. ನಾನ್ ನಿನ್ ಔಟ್ ಆಫ್ ಕಂಟ್ರೋಲ್ ಬಾಡಿನ ಕಂಟ್ರೋಲ್ ಮಾಡೋದು ತುಂಬಾ ಈಸಿ. ಶುರು ಮಾಡೋಣ ಹಾಗಾದ್ರೆ. ಆಬ್ಸ್ಟಿಕಲ್ ಸಿಂಪಲ್ ಆಗಿದೆ. ಮನೆ ಒಳಗಿನ ರೂಮ್ ಇಂದ ಓಡ್ಕೊಂಡ್ ಬರ್ಬೇಕು, ಆಮೇಲೆ ಜಂಪ್ ಮಾಡ್ಬೇಕು 3 ಹರ್ಡಲ್ಸ್ ಮೇಲೆ, ಆಮೇಲೆ ಫೈನಲಿ ಫಿನಿಶಿಂಗ್ ಲೈನ್ ನ ಕ್ರಾಸ್ ಮಾಡ್ಬೇಕು. ಇವಾಗ ನೋಡೋಣ ಯಾರು ಗೆಲ್ತಾರೆ ಅಂತ. ಒಂದ್ ನಿಮಿಷ
ಈ ಆಬ್ಸ್ಟಿಕಲ್ ರೇಸ್ ಅಲ್ಲಿ ನೀವೆಲ್ಲ ಗೋಡೆ ಒಳಗಿಂದ ಓಡೋಗ್ತಿರಲ್ವಾ, ಆಗ ನನ್ ಜಡ್ಜ್ ಹೇಗ್ ಮಾಡ್ಲಿ? ನಿಮಗ್ ಸಹಾಯನ ನನ್ನ ಮೀಸೆ ಮಾಡುತ್ತೆ. ಸೀಟಿ ಹೊಡಿ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹಾರ್ಕೊಂಡು ಹೋಗ್ಬಿಡು. ರೆಡಿಯಾಗಿ. ಈಗ ನನ್ನ ತಲೆ ಮತ್ತು ನಮ್ಮ ಮರ್ಯಾದೆ ಈಗ ನಿನ್ ಕೈಲಿದೆ ಮಿಸಸ್ ಬಬ್ಲಿಜಿ. ಈಗ ನೀನು 30 ಡಿಗ್ರಿಯಲ್ಲಿ ಎಡಗಡೆ ಹೋಗು. 30 ಡಿಗ್ರಿ ಏನು? ಅರೇ ನನ್ನ ಬೇಗ ತೆಗಿ. ಹೇಗ್ ತೆಗಿಲಿ? ನಂಗೇನು ಕಾಣಿಸ್ತಾನೆ ಇಲ್ವಲ್ಲ. ಸ್ಟ್ರೈಟ್ ಆಗಿ ಹೋಗಿ ಟೇಬಲ್ ಮುಂದೆ ಜಂಪ್ ಮಾಡು. ಅರೇ ಇಲ್ಲಿ ನೋಡಿ, ಇಲ್ಲೇ ಅಲ್ಲ. ಈಗ ಏನ್ ಮಾಡ್ತಿದ್ದೀರಾ? ಸರಿಯಾಗಿ ನೋಡಿ ಹೇಳಕ್ಕಾಗಲ್ವಾ? ಅಯ್ಯೋ ಅಂಕಲ್, ನೀವ್ ಇನ್ನೂ ಇಲ್ಲೇ ಇದ್ದೀರಾ? ಗಪ್ಪು, ನೀನ್ ಇವತ್ತು 2 ಕಾಲಲ್ಲಿ ನಡೆಯೋ ಮಜಾ ತಗೋತಿದ್ಯಾ? ಅಯ್ಯೋ. ಹ್ಯಾಪಿ, ಡೈನಿಂಗ್ ಟೇಬಲ್ ಮೇಲ್ಗಡೆ ಜಂಪ್ ಮಾಡು. ಆಬ್ಸ್ಟಿಕಲ್ ಬಂತು, ಮುಂದೊಂದು ಟೇಬಲ್ ಇದೆ, ಬಕ್ಕೊಂಡು ಹೋಗು. ಇಲ್ಲಿ ಕೇಳು, ಟಾರ್ಗೆಟ್ ರೀಚ್ ಮಾಡೋದಕ್ಕೆ ನಾವು ಎಷ್ಟೋ ಮೀಟರ್ಗಳ ದೂರದಲ್ಲಿದ್ದೀವಿ. ಬೇಗ ಮಾಡಿ. ಹ್ಯಾಪಿ ಗಪ್ಪು 2 ಆಬ್ಸ್ಟಿಕಲ್ಸ್ ನ ಪಾಸ್ ಮಾಡ್ಬಿಟ್ಟಿದ್ದಾರೆ. ಏನು? ಆಂಟಿ ಹುಷಾರಾಗಿದ್ದೀರಾ? ನನಗೇನು ಆಗಿಲ್ಲ. ಓಹೋ, ಏನೋ ಆಯ್ತು. ಲಾಸ್ಟ್ ಆಬ್ಸ್ಟಿಕಲ್. ಹ್ಯಾಪಿ, ನೀನ್ ಸೀದಾ ಹೋಗ್ಬೇಕು ಮತ್ತೆ ಜಂಪ್ ಮಾಡ್ಬೇಕು. ಅದ್ರ ಹಿಂದೆನೆ ಫಿನಿಶಿಂಗ್ ಲೈನ್ ಇದೆ. ಬಬ್ಲಿ ಅವರೇ, ಮಕ್ಕಳು ಸರಿ ಸಮ ಮಾಡಕ್ ಥ್ಯಾಂಕ್ ಯು. ಈ ರೌಂಡ್ ನ ಗೆದ್ದಿದ್ದು ಯಂಗರ್ ಭೂತದ ಜನರೇಷನ್. ಈಗಿರೋದು ಫೈನಲ್ ರೌಂಡ್. ಯಾರ್ ಗೆಲ್ತಾರೋ ಅವರೇ ವಿನ್ನರ್. ಮುಂದಿನ ರೌಂಡ್ ಹೇಳು ಪಿನಾಕಿ. ನಾವು ಗೆಲ್ಲೇಬೇಕು. ಅವ್ರ ಮನೆನೇ ಅವ್ರಿಗೆ ಸುತ್ತಕ್ಕಾಗ್ಲಿಲ್ಲ, ಅವ್ರಿನ್ ಗೆಲ್ಬೇಕಂತೆ. ಮೊದ್ಲೇ ಭೂತ ಅವರೇ ಹೆದರ್ಕೋತಾ ಇಲ್ಲ. ಮಾಡ್ತಿದ್ರೆ ಇವ್ರ ಜಗಳ ನಿಲ್ಲೋದೇ ಇಲ್ಲ. ಹಾಗೆ ರೌಂಡ್ ಮುಂದುವರಿತಾನೆ ಇರುತ್ತೆ. ಪಿನಾಕಿ ಯೋಚನೆ ಮಾಡು, ಈ ಜಗಳನ ಸರಿ ಸಮಾನವಾಗಿ ನಿಲ್ಲಿಸ್ಬೇಕು. ಟೈ ಬ್ರೇಕರ್ ಹೇಳು. ಓಹೋ, ಈ ಜಗಳನ ನಾನೇ ನಿಲ್ಲಿಸ್ಬೇಕಲ್ಲಪ್ಪ. ಹಾ ಸರಿ, ಮುಂದಿನ ಚಾಲೆಂಜ್ ನಾನ್ ಕೊಡ್ತೀನಿ. ಟೈ ಬ್ರೇಕರ್ನ ನಾನು ಯೋಚನೆ ಮಾಡಿದೀನಿ. ಒಂದ್ ಟೀಮ್ ಪಿಜ್ಜಾ ಮಾಡುತ್ತೆ. ಇದಂತೂ ನನ್ನ ಎಡಗೈಲಿ ಮುಗ್ಸೋ ಅಂತ ಕೆಲ್ಸ ಅಷ್ಟೇ. ಮತ್ತೆ 2ನೇ ಟೀಮ್ ಪಿಜ್ಜಾ ಆರ್ಡರ್ ಮಾಡುತ್ತೆ. ಅರೆ, ಇದು ನನ್ನ 2 ಕೈನ ಬೆರಳಿನ ಕೆಲ್ಸ ಅಷ್ಟೇ. ನಿಲ್ಲಿ. ಅಂಕಲ್ ಆಂಟಿ, ನೀವು ಕಂಪ್ಯೂಟರ್ ಅಲ್ಲಿ ಪಿಜ್ಜಾ ಆರ್ಡರ್ ಮಾಡ್ಬೇಕು. ಮತ್ತೆ ಹ್ಯಾಪಿ ಕಪ್ಪು, ನೀವಿಬ್ರು ಪಿಜ್ಜಾ ಮಾಡ್ಬೇಕು. 2 ಟೀಮ್ಸ್ಗೆ ಸಿಗ್ತಾ ಇರೋದು 30 ಮಿನಿಟ್ಸ್. ಏನು? ಮತ್ತೆ your time starts now. ಆರ್ಡರ್ ಮಾಡೋ ಟೈಮಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಎಕ್ಸ್ಟ್ರಾ ಚೀಸ್ ಆರ್ಡರ್ ಮಾಡಿ ಆಯ್ತಾ? ಅಯ್ಯೋ, ಎಕ್ಸ್ಟ್ರಾ ಚೀಸ್ ಬಗ್ಗೆ ಬಿಡು. ನನಗಿಲ್ಲಿ ಯಾವ ಚೀಸು ಸಿಗ್ತಾನೆ ಇಲ್ವಲ್ಲ. ಹ್ಯಾಕ್ ಮಾಡೋದು ಹೇಳು ಇದನ್ನ. ನನಗೆ ಗೊತ್ತಿಲ್ಲ, ಆದ್ರೆ ಗಾರ್ಲಿಕ್ ಬ್ರೆಡ್ ನ ನೀವ್ ಆಡ್ ಮಾಡ್ಬೇಕು. ಕಾಂಪಿಟೇಷನ್ ಮುಗಿಯೋದಕ್ಕೆ ಬರೀ 20 ನಿಮಿಷ ಮಾತ್ರ ಉಳಿದಿರೋದು. ನನಗೆ ಕೋಪ ತರಿಸ್ಬೇಡಿ. ಗಾರ್ಲಿಕ್ ಬ್ರೆಡ್ ಮತ್ತೆ ಚೀಸ್ ನ ಆಡ್ ಮಾಡಕ್ ಹೇಳ್ದೆ ತಾನೆ? ಮತ್ತೆ ಅದ್ರ ಜೊತೆ ಟಾಪಿಂಗ್ಸ್ ಕೂಡ ಆಡ್ ಮಾಡಿ ಆಯ್ತಾ? ಅರ್ಥ ಆಯ್ತಾ? ನನಗಂತೂ ಪಿಜ್ಜಾ ಗಿಜ್ಜಾ ಎಲ್ಲ ಸೆಲೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಪಿಜ್ಜಾ ಅಲ್ಲಿ ಥಿನ್ ಕ್ರಸ್ಟ್ ನ ಆರ್ಡರ್ ಮಾಡಿ ಆಯ್ತಾ? ಯಾಕಂದ್ರೆ ನಾನು ಡಯಟಿಂಗ್ ಅಲ್ಲಿ ಇದ್ದೀನಿ ಅಲ್ವಾ. ಇದರಲ್ಲೂ ಆಲ್ಫಾಬೆಟ್ಸ್ ಎಲ್ಲ ಉಲ್ಟಾ ಸೀದಾ ಇದೆ. ಇದನ್ನ ಈಗಲೇ ನಾನು ಸರಿ ಮಾಡ್ಕೊಡ್ತೀನಿ. 15 ನಿಮಿಷ ಉಳಿದಿದೆ. ಕಳಿಸ್ತಾರೆ. ಅದು ಆಗ್ತಾ ಇರುತ್ತೆ, ಆದ್ರೆ ಚಿಲ್ಲಿ ಫ್ಲೇಕ್ಸ್ ನ ಎಕ್ಸ್ಟ್ರಾ ತರಿಸಿ ಆಯ್ತಾ? ಜಾಗ ಬಿಡಿ, ನಾನೇ ಆರ್ಡರ್ ಮಾಡ್ತೀನಿ, ನಿಮ್ ಕೈಲಾಗಲ್ಲ. 5 ನಿಮಿಷ ಮಾತ್ರ ಉಳಿದಿರೋದು, ಬೇಗ ಮಾಡಿ. ನಮ್ ಟಾಪಿಂಗ್ಸ್ ಅಂತೂ ಸೀದೋಗಿದೆ. 1 ನಿಮಿಷ ಉಳಿದಿದೆ. ಚೀಸ್ ಎಲ್ಲಿದೆ? ಬೇಗ ಓವನ್ ಅಲ್ಲಿ ಇಡು. 10 9 8 7 6 5 4 3 2 1. ಹಾ, ನಾವ್ ಆಗ್ಲೇ ಆರ್ಡರ್ ಮಾಡಿದ್ವಿ. ಹೋಗಿ ಅಂಗಡಿಯಿಂದ ತಗೊಂಬಂದ್ರೆ ಆಯ್ತು.
ಸಾರಿ ಆಂಟಿ, ನಾನ್ ಹೇಳಿದ್ದು ಮನೇಲಿ ಪಿಜ್ಜಾ ಆರ್ಡರ್ ಮಾಡೋದಕ್ಕೆ. ನಮ್ ಪಿಜ್ಜಾ ರೆಡಿ ಆಗಿದೆ, ಅವನಿಂದ ತೆಗಿಬೇಕು. 3, 2, 1. ಅಯ್ಯೋ ಇಲ್ಲ. ಛೀ, ಇದೇನಿದು? ಪಿಜ್ಜಾನ ಅಥವಾ ಕೆಸರ? ನನ್ ಜನರೇಷನ್ ಪಿಜ್ಜಾ ಅಂತೂ ಹಾಳಾಗೋಗಿದೆ. ನೋಡೋಣ ಅಂಕಲ್ ಜನರೇಷನ್ ಅವ್ರ ಪಿಜ್ಜಾ ಆರ್ಡರ್ ಮಾಡಿದ್ರ ಇಲ್ವಾ ಅಂತ. ಕರ್ನಲ್ ಅಂಕಲ್, ನೀವು ತುಂಬಾ ಕ್ಲೋಸ್ ಆಗಿ ಬಂದಿದ್ರಿ. ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದಿದ್ರೆ ಆರ್ಡರ್ ಪ್ಲೇಸ್ ಆಗಿ ಹೋಗ್ಬಿಡ್ತಾ ಇತ್ತು. ಇಷ್ಟೊಂದು ಈಸಿ ಮೀಸ ತಿರುಗಿಸಿ ಮೊದ್ಲು ನೀ ಯಾಕೆ ಹೇಳಿಲ್ಲ? ಟೆನ್ಷನ್ ತಗೋಬೇಡಿ, ನಾನು ನಿಮಗೆಲ್ಲಾನು ಕಲಿಸ್ತೀನಿ. ಅಯ್ಯೋ, ಈ ಕೀಬೋರ್ಡ್ನ ಹೀಗೆಲ್ಲ ಚೇಂಜ್ ಮಾಡಬಾರ್ದು. ಇಷ್ಟು ವರ್ಷದಿಂದ ನಾನು ಪಿಜ್ಜಾ ಮಾಡೋದೇ ನೀವು ನೋಡಿದೀರಾ, ಆದ್ರೆ ಏನು ಕಲ್ತಿಲ್ಲ. ಇರಿ, ನಾನು ಈಗಲೇ ತೋರಿಸ್ತೀನಿ. ಹೇಗೆ ಯಂಗರ್ ಜನರೇಷನ್ ಅವ್ರ ಪಿಜ್ಜಾ ಆರ್ಡರ್ ಮಾಡ್ತಾರೋ ಅದೇ ತರ ಭೂತಗಳ ಓಲ್ಡರ್ ಜನರೇಷನ್ ಯಂಗರ್ ಜನರೇಷನ್ ಅವ್ರಿಗೆ ಮನೆಯಲ್ಲೇ ಪಿಜ್ಜಾ ಮಾಡೋ ತೋರಿಸ್ತಾರೆ. ವಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಪಿಜ್ಜಾ ರೆಡಿ. ಇಷ್ಟ ಬೇಗನಾ? ಆಂಟಿ, ನಿಮ್ ಕೈಯಲ್ಲಿ ಜಾದೂನೇ ಇದೆ. ನಿಮ್ಗೂ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ನೀವಿಬ್ರು ನಿಮ್ಮ ಟಾಸ್ಕ್ ನ ಒಬ್ಬರ ಸಹಾಯ ಇಲ್ಲದೆ ಇನ್ನೊಬ್ರು ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಯಾವ್ದೋ ಜನರೇಷನ್ ಅಲ್ಲ, ನಮ್ಮ ಫ್ಯಾಮಿಲಿಗೆ ಎಂದಿದೆ. ಶಬ್ಬಾಷ್ ಹ್ಯಾಪಿ. ಬನ್ನಿ, ಇವಾಗ ಎಲ್ರು ಸೇರಿ ಪಿಜ್ಜಾ ತಿನ್ನೋಣ. ಅನ್ಸುತ್ತೆ ಆರ್ಡರ್ ಮಾಡಿರೋ ಪಿಜ್ಜಾ ಬಂತು ಅಂತ. ನಾನು ಅದನ್ನೇ ತಿಂತೀನಿ. ಹಲೋ ಸರ್, ತಗೊಳ್ಳಿ ನಿಮ್ ಪಿಜ್ಜಾ. ಥ್ಯಾಂಕ್ ಯು. ಎಷ್ಟು ಟೇಸ್ಟಿ ಆಗಿದೆ, ಮಜವಾಗಿದೆ.